ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಂದೆ ತಾಯಂದಿರೇ, ನಾವು ಮಾಡ್ತಾ ಇರುವಂಥ ಅಡುಗೆ ಬಿದಿರು ಕರಳೆ ವಿಷಯ. ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲ ವಿಸ್ಮಯ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಸನ್ನಗೌಡ. ಆಗಲೇ ಒಂದು ಬಿದಿರು ಕರಳೆ ವಿಡಿಯೋ ನೋಡಿದ್ರಿ ಸ್ನೇಹಿತರೆ. ಆದರೆ ಆ ವಿಡಿಯೋದ ಬಗ್ಗೆ ಇನ್ಫಾರ್ಮೇಷನ್ ಇನ್ನಷ್ಟು ಸ್ವಲ್ಪ ಇತ್ತು. ಆ ಇನ್ಫಾರ್ಮೇಷನು ನಮ್ಮ ತಂದೆಯವರು ಕೊಡ್ತಾರೆ. ಅದು ಯಾವ ರೀತಿ ಕರಳೆ ಸಾರು ಮಾಡ್ತಾರೆ, ಅದನ್ನು ಯಾಕೆ ಮಾಡ್ತಾರೆ, ಅದರ ಆರೋಗ್ಯ ಪ್ರಯೋಜನ ಏನು, ಅದು ಎಲ್ಲಿಂದ ಕಿತ್ಕೊಬರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ತಾರೆ. ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ತಂದೆ ತಾಯಂದಿರೇ, ನಾವು ಮಾಡ್ತಾ ಇರುವಂಥ ಅಡುಗೆ ಬಿದಿರು ಕರಳೆ ವಿಷಯ. ಅದಕ್ಕೆ 7 ಥರ ತರಕಾರಿ, 7 ಥರ ಕಾಳು, 7 ಥರ ವಿಧಾನ ಇವು ಹಾಕಿ ಮಾಡಬೇಕು. ಅದರಿಂದ ಏನು ಉಪಯೋಗ ಅಂದರೆ ಮಂಡಿ ನೋವು, ಕಳ್ಳಲ್ಲಿ ಹುಣ್ಣು ಇದ್ದರೆ ಹೋಗೋದು, ಅಕಸ್ಮಾತ್ ಕಲ್ಲಿದ್ದರೆ ಕಳ್ಳೊಳಗಡೆ ಈಚೆಗೆ ಹೊರಕ್ಕೆ ಬರೋದು, ತಲೆನೋವು ಜಾಸ್ತಿ ಬಂದರೆ ಅದು ಒಳ್ಳೆಯದಾಗೋದು, ಕಣ್ಣು ಉರಿ ಬಂದರೆ ಅದು ಒಳ್ಳೆಯದಾಗೋದು. ಇದಕ್ಕೆಲ್ಲ ಈ ಬಿದಿರು ಕರಳೆ ಮಧುಮ, ಅದು ನಾಟಿ ಔಷಧಿ ಇದ್ದಂಗೆ. ಇದು ಪ್ರತಿಯೊಬ್ಬರನ್ನು ವರ್ಷಕ್ಕೆ ಒಂದೇ ಸಾರಿ ಅದು ಬಿಡೋದು. ಅದನ್ನು ವರ್ಷಕ್ಕೊಂದು ಸಾರಿ ನೀವು ತಗೊಂಡು ಮಾಡ್ಕೊಂಡು ಊಟ ಮಾಡಿ, ಇವೆಲ್ಲ ಬೇಯಿ ಹಾಕಿ ಮಾಡಿ ನೀವು ಮಾಡುವಂಥ ಅಕ್ಕಪಕ್ಕ ಮನೆಗೂ ಕೊಟ್ಟು ತಾವು ತಿಂದು ಸಮಾಧಾನವಾಗಿ ಉಪಯೋಗಿಸಿ. ಸರ್, ಈ ಮಾಹಿತಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನಿಮ್ಗೆ ಎಲ್ಲಿಂದ ಬಂತು? ಇದು ಹಿರಿಯವರು ಮಾಡಿ ತಿಂದು ಬೆಳೆದು ಇವತ್ತು ಅವ್ರಿಗೆ ಯಾವ ಕಾಯಿಲೆನೂ ಇಲ್ಲ, ಯಾವ ಇದೂ ಇಲ್ಲ, ಯಾವ ತೊಂದರೆನೂ ಇಲ್ಲ. ಅವರು ಚೆನ್ನಾಗಿ ಈ ಆರೋಗ್ಯದಲ್ಲಿ ಇದ್ದಾರೆ. ಈಗಿನ ಕಾಲದಂತ ಮಾಡುವಂಥ ವಿಧಾನಗಳು ಗ್ಯಾಸ್ ಅಂತೆ, ಅದಂತೆ ಇದಂತೆ ಬಂದು ಬೆನ್ನು ನೋವಂತೆ, ಮೂಳೆ ನೋವಂತೆ ಇದೆಲ್ಲ ಮಾಡ್ಕೊಂಡಿದ್ದಾರೆ. ಹಿಂದೆ ತಿಂದವ್ರನ್ನ ನೋಡಿ ಕೇಳ್ಕೊಂಡು ನಾವು ಮಾಡೋದ್ರಿಂದ ನಮಗೂ ಮುಂದಕ್ಕೆ ಉಪಯೋಗ ಆಗ್ಬೋದು. ಅದರಿಂದ ಅದಕ್ಕೆ ಹೇಳೋದು 7 ಥರ ಕಾಳು, 7 ಥರ ಸೊಪ್ಪು, 7 ಥರ ತರಕಾರಿ ಹಾಕಿ ಆ ಬಿದಿರು ಕರಳೆ ಒಳಗೆ ಜೊತೆಲಿ ಹಾಕಬೇಕು. ಅದನ್ನು 3 ದಪ್ಪ ತೊಳೆದು 3 ದಪ್ಪ ಹಾಕಿ ಅದನ್ನ ಬೇಯಿಸಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಸರ್, ನಿಮ್ಗೆ ಯಾರು ಹೇಳ್ಕೊಟ್ಟವ್ರು? ನಮಗೆ ಹಿರಿಯವರಿಂದ ಗೊತ್ತಾಯ್ತು. ಹಿರಿಯವರು ಮಾಡಿರುವಂಥ ಹಿಂದೆ ಹೆಚ್ಚು ಕಮ್ಮಿ 93ರ ಇಸ್ವಿನಲ್ಲಿ ತಿಳಿದಿರುವಂಥ ವಿಷಯ ಇದು. ಇವಾಗ ನಾವು ಮಾಡ್ತಾ ಇದ್ದೀವಿ. ಈ ವಿಷಯನ ನಾನು ನಿಮಗೆ ವರ್ಣಿಸಬೇಕು ಅಂತ ಹೇಳಿ ನಾನು ಪ್ರಯತ್ನದಿಂದ ನಿಮಗೆ ವರ್ಣಿಸಿ ಹೇಳ್ತಾ ಇದ್ದೀನಿ. ಸರ್, ಇದನ್ನ ನೀವು ಎಲ್ಲಿ ಹೇಗೆ ಕಿತ್ಕೊಂಡ್ ಬಂದ್ರಿ? ಇದು ಸಣ್ಣ ಬಿದಿರು ಮತ್ತು ದೊಡ್ಡ ಬಿದಿರು ಮತ್ತು ಬೊಂಬ್ ಬಿದಿರು 3 ಥರ ಬಿದಿರಿದ್ದು 3 ಥರಕ್ಕೆ 3 ಥರ ವಿಧಾನಗಳನ್ನ ಮಾಡ್ತಾರೆ. ಅದರಿಂದ ಈ ಬಿದಿರು ವರ್ಷಕ್ಕೆ ಒಂದೇ ಸಾಲಿ ಇದ್ರ ಕರಳೆ ಬಿಡೋದು. ಇದು ಚಳಿಗಾಲದಿಂದ ಹಿಡಿದು ಮಳೆಗಾಲದ ಗಂಟಲು ಬಿಡ್ತಾ ಇರ್ತದೆ. 3 ತಿಂಗಳೊಳಗಡೆ ಬಿಡ್ತದೆ. ಈ 3 ತಿಂಗಳೊಳಗಡೆ ತಿತ್ಕೊಂಡು ಇದನ್ನ ಮಾಡಬೇಕು. ಅದ್ರ ಮೇಲೆ ಸಿಕ್ಕಲ್ಲ ಆಚೆಗೆ. ಇದೆಲ್ಲಿ ಸಿಗತ್ತೆ? ಇದ್ರ ಬಿದಿರು ಮಳೆ ಎಲ್ಲಿ ಬೆಳೆದಿರ್ತದೆ, ಬಿದಿರು ಕಾಡು ಜಾಸ್ತಿ ಕಾಡಲ್ಲಿ ಇರ್ತದೆ. ಕೆಲವರು ಬೆಳೆದಿರ್ತಾರೆ, ಆ ಬಿದಿರು ಮಳೆ ಹತ್ರ ನಮಗೆ ಸಿಗ್ತದೆ. ಅದು ಬಿಟ್ಟರೆ ಬೇರೆ ಕಡೆ ಸಿಕ್ಕಲ್ಲ. ಕೆಲವರು ಅದನ್ನ ಗೊತ್ತಿರೋರು ತಗೊಬಂದು ಮಾರ್ಕೆಟ್ಗಳಲ್ಲಿ ಮಾರ್ತಾರೆ, ಮಾರ್ಕೆಟ್ನಲ್ಲಿ ಹಾಕ್ತಾರೆ. ಅಲ್ಲಿಂದ ತಗೊಬಂದು ಗೊತ್ತಿರೋರು ತಗೊಬಂದು ಮಾರ್ತಾರೆ. ಕೆಲವರು ಅಕ್ಕಪಕ್ಕ ಹಳ್ಳಿಗಳಲ್ಲೂ ಗೊತ್ತಿರೋರು ಅವರೇ ತಿತ್ಕೊಂಡು ಅಕ್ಕಪಕ್ಕದವ್ರಿಗೆ ಸಹಾಯ ಮಾಡ್ತಾರೆ. ಕರಳೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಲ್ಲಿ? ಅಲ್ಲಿ ಕರಳೆ ಅಂದ್ರೆ ಮಾಮೂಲಿ ಚಿಗುರು ಹೊಡೀತದೆ, ಹಸಿರು ಹಳದಿ ಕಲರ್ ಆಗಿ ಚಿಗುರ ಹೊಡೀತದೆ. ಅದು 1 ಗೇಣಿನಿಂದ 1.5 ಗೇಣು ಗಂಟೆ ಇರ್ತದೆ. ಅದು 1 ಗೇಣಿನಿಂದ 1.5 ಗೇಣು ಗಂಟೆ ಇದ್ದ ಮೇಲೆ ಅದನ್ನ ಮುರ್ಕಂದ್ರೆ ಟಕ್ಕನೆ ಒಂಥರ ಇದು ಬೆಂಡು ಮುರಿದಂಗ ಆಯ್ತದೆ. ಅದು ಬೆಂಡು ಮುರಿದಂಗ ಆದ್ರೆ ಅದು ಕರಳೆ ಅಂತ ಅಂತೀವಿ. ಅದು ಮುರಿಕಾಗ್ಲಿಲ್ಲ ಅಂದ್ರೆ ಅದು ಕರಳೆಲ್ಲ ಬಿದಿರು ಬೊಂಬಾಗ್ತದೆ ಅಂತ ಅನ್ಕೋತೀವಿ. ಓಕೆ ಸರ್, ಇನ್ನೊಂದ್ಸರಿ ಈ ಗೊಜ್ಜು ಅಥವಾ ಸಾಂಬಾರ್ ಮಾಡ್ಕೊಂಡು ತಿನ್ನೋದ್ರಿಂದ ಏನೇನ್ ಒಳ್ಳೇದು, ಏನೇನ್ ಕಾಯಿಲೆ ಕಳೀತದೆ ಅನ್ನೋದು ಇನ್ನೊಂದ್ಸರಿ ಹೇಳ್ಬಿಡಿ ಸರ್. ಅದು ಇನ್ನೊಂದು ಹೊಟ್ಟೆ ಹುಣ್ಣೊಳಗಡೆ ಕಲ್ಲು ಸೇರ್ಕತ್ತವೆ ಅಂತ ಹೇಳ್ತಾರೆ. ಆ ಕಲ್ಲನ್ನ ಇದು ತಿಂದ ತಕ್ಷಣ ಅದಕ್ಕೂ ಸೆಟ್ ಆಗಲ್ಲ. ಅದು ವಾಮಿಟಲ್ಲೂ ಆಗ್ತದೆ, ಕೆಲವು ಮೋರ್ತದೆ, ಇದು ಲೆಟ್ರಿಂಗಲ್ಲೂ ಬರ್ತದೆ, ಕೆಲವು ಹಂಗೆ ಕರಗಿ ಬಂದ್ಬಿಡ್ತದೆ. ಅದರಿಂದ ಅದಕ್ಕೆ ಒಳ್ಳೆಯದು. ಆಮೇಲೆ ಪಿತ್ತಪಿಂಡೆಗೆ ಒಳ್ಳೆಯದು, ಕಣ್ಣೂರಿಗೆ ಒಳ್ಳೆಯದು, ಈ ಮೈಕೈ ಕಡ್ತಕ್ಕೆ ಒಳ್ಳೆಯದು. ಇದಕ್ಕೆಲ್ಲದೂ ಮಧ್ಯಮ ಅಂತ ಹಿರಿಕರು ಹೇಳಿದ್ದಾರೆ. ಅದರಂತೆ ನಾವು ಈಗ ಪಾಲನೆ ಮಾಡ್ಕೊಂಡು ಕೆಲವು ಗೊತ್ತಿರುವಂಥ ವಿಷಯನ ತಿಳಿಸಿ ನಿಮಗೆ ಪ್ರಯತ್ನ ಪಡ್ತಾ ಇದ್ದೀವಿ. ನೀವು ಹೇಳೋ ಲೆಕ್ಕ 10 ಕಾಯಿಲೆಗಳಿಗೆ ರಾಮಬಾಣ ಅನ್ನೋ ತರ ಹೇಳ್ತಾ ಇದ್ದೀರಾ? ಹೌದು. ಓಕೆ ಸರ್, ಇಂಥ ಮಾಹಿತಿ ಕೊಡ್ತಾ ಇರಿ. ನಮ್ಮ ಜನ ಸಾಗರ ನೋಡ್ತಾ ಇರ್ಲಿ. ಜನಾಭಿಮಾನಿಗಳು ಇದನ್ನ ತಿಳ್ಕೊಂಡು ಅವ್ರ ಅಭಿಮಾನದಿಂದ ಮಾಡಿ ತಿನ್ಲಿ. ಇದು ನಮ್ಮ ಕೋರಿಕೆ.
ಕೇಳಿದ್ರಲ್ವಾ ಇವರ ಅನುಭವ. ಓದಿಲ್ಲದೆ ಇರ್ಬೋದು, ಆದರೆ ಜ್ಞಾನ ಅಂತೂ ಇದ್ದೇ ಇರುತ್ತೆ. ಹಳೆ ಕಾಲದವರು ಓದು ಬರಹ ಬರದೇ ಇರ್ಬೋದು, ತಮ್ಮ ಆರೋಗ್ಯ ಹೇಗೆ ನೋಡ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸ್ನೇಹಿತರೆ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಸ್ನೇಹಿತರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ವಿಡಿಯೋಗಳನ್ನ ಹೀಗೆ ನೋಡ್ತಾ ನಮಗೆ ಬೆಂಬಲ ಕೊಡ್ತಾ ಇರಿ ಸ್ನೇಹಿತರೆ. ಮತ್ತಷ್ಟು ಮಗದಷ್ಟು ನಮಗೆ ಸಂತೋಷ ಆಗುತ್ತೆ. ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ನಮಗೂ ಖುಷಿ ಅನಿಸುತ್ತೆ ಸ್ನೇಹಿತರೆ. ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ.